30 ವರ್ಷಗಳ ನಂತರ ಒಂದು ಮುಂಜಾನೆಯ ದಿನ. ಸೂರ್ಯಾಸ್ತಕ್ಕಿಂತ ಮೊದಲೇ ವಿಕ್ರಮ್ ಹಾಗೂ ವಿನಯ್ ಇಬ್ಬರೂ ಸಹೋದರರು ಸೈಕ್ಲಿಂಗ್ ಮಾಡುತ್ತಾ ಸುಮಧುರ ಸಂಗೀತ ಕೇಳುತ್ತಾ ಮನೆಯ ಕಡೆ ಹೋಗ್ತಾ ಇರುತ್ತಾರೆ. ಕೆಲವು ಸಮಯದ ನಂತರ ವಿನಯ್ ಮನೆಯ ದಾರಿ ಹಿಡಿದರೆ ವಿಕ್ರಮ್ ಬೆಟ್ಟದ ದಾರಿಯ ಕಡೆ ಸಾಗುತ್ತಾನೆ. ವಿನಯ್ ಬಹುಬೇಗನೆ ಮನೆ ಬಳಿ ತಲುಪಿ ಹಿಂದೆ ತಿರುಗಿ ನೋಡುತ್ತಾನೆ. ವಿನಯ್, ಅಣ್ಣ ಮತ್ತೆ ಎಲ್ಲಿ ಕಳೆದು ಹೋಗಿದೀಯಾ ಎಂದು ಚಿಂತಿಸುತ್ತಾ ಇರುವಾಗ ವಿಕ್ರಮ್ ಬೆಟ್ಟದ ತುದಿಯಲ್ಲಿ ನಿಂತು ಪ್ರಕೃತಿಯ ಮಡಿಲಿನಲ್ಲಿ ತಲ್ಲೀನವಾಗಿರಲು ಸೂರ್ಯನ ರಶ್ಮಿ ಅವನನ್ನು ಸ್ಪರ್ಶ ಮಾಡುತ್ತಿರುವಾಗ ಪಶ್ಚಿಮ ಘಟ್ಟಗಳು ಕೂಡ ಹೇಳುತ್ತಿವೆ, ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ವಿನಯ್ ಬೆಂಗಳೂರಿಗೆ ಹೋಗಬೇಕು ಅಂತ ತಯಾರಾಗಿ ಮನೆಯಿಂದ ಆಚೆ ಬರುವ ಸಮಯಕ್ಕೆ ವಿಕ್ರಮ್ ಸೈಕಲ್ ಜೊತೆ ನಡೆದುಕೊಂಡು ಬರುವುದನ್ನು ನೋಡುತ್ತಾನೆ. ವಿಕ್ರಮ್ ಹತ್ತಿರ ಬರುತ್ತಿದ್ದಂತೆ, ವಿನಯ್ ಮತ್ತೆ ಪಂಚರ್ ಆಯ್ತಾ, ನಿಂದು ಡೈಲಿ ಇದೇ ಆಗೋಯ್ತು ಅಲ್ಲವಾ? ವಿಕ್ರಮ್ ಹೂ ಎಂದು ಬೇಜಾರಿಂದ ತಲೆ ಅಲ್ಲಾಡಿಸ್ತಾನೆ. ವಿನಯ್, ಬ್ರೋ ಇವಾಗ ಜಸ್ಟ್ ಅಪ್ಪಂಗೆ ಕಾಲ್ ಮಾಡಿದ್ದೆ, ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ. ವಿಕ್ರಮ್, ಡೋಂಟ್ ವರಿ, ಅವರ ಇರೋ ಜಾಗದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು. ತುಂಬ ದಿನ ಆದ ಮೇಲೆ ಮನೆಗೆ ಬರ್ತಾ ಇದ್ದಾರೆ, ಮೇ ಬಿ ಟ್ರಾವೆಲ್ ಮಾಡ್ತಾ ಇರ್ಬೋದು. ವಿನಯ್, ಅವರು ಐಸೈಗೆ ಹೋಗಿಲ್ಲ ಅಂದಿದ್ರೆ ಯಾವಾಗಲೂ ನಮ್ಮ ಜೊತೆಲಿ ಇರ್ತಾ ಇದ್ರು ಅಲ್ಲವಾ? ವಿಕ್ರಮ್, ಕರ್ತವ್ಯ ಎಂಥವರನ್ನೂ ಅಸಹಾಯಕರಾಗಿ ಮಾಡುತ್ತೆ. ಅಂದುಕೊಂಡಿರೋ ಗುರಿ ತಲುಪಬೇಕು ಅಂದರೆ ಕೆಲವು ತ್ಯಾಗ ಅನಿವಾರ್ಯ ಆಗಿರುತ್ತೆ. ವಿನಯ್, ಇವೆಲ್ಲ ನನಗೆ ಅರ್ಥ ಆಗಲ್ಲ ಬ್ರೋ. ಸರಿ, ನಾನ್ ಬರ್ತೀನಿ. ಮನೆ ಕಡೆ ದೊಡ್ಡವರು ಅಂತ ಯಾರೂ ಇಲ್ಲ, ಏನಾದರೂ ಆದರೆ ತಕ್ಷಣ ನನಗೆ ಕಾಲ್ ಮಾಡು, ಭಯಬೇಡ ಎಂದು ತಮಾಷೆ ಮಾಡುತ್ತಾನೆ. ನಂತರ ವಿನಯ್ ಬೈಕ್ನಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುತ್ತಾನೆ. ವಿಕ್ರಮ್ ತನ್ನ ಸೈಕಲ್ ಅನ್ನು ನಿಲ್ಲಿಸಿ ಮನೆ ಒಳಗೆ ಹೋಗುತ್ತಾನೆ. ಗಡಿಯಾರದಲ್ಲಿ ಸಮಯ ಓಡುತ್ತಿದ್ದಂತೆ ವಿಕ್ರಮ್ ಮನೆಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿರುತ್ತಾನೆ. ಪುಸ್ತಕಗಳನ್ನು ಜೋಡಿಸುವಾಗ ತನ್ನ ತಂದೆಯ ನೆನಪಾಗಿ ಅಪ್ಪನಿಗೆ ಕಾಲ್ ಮಾಡುತ್ತಾನೆ. ಮತ್ತೊಮ್ಮೆ ನಾಟ್ ರೀಚೇಬಲ್ ಅಂತ ಬರುತ್ತೆ. ಮೊಬೈಲ್ನ ಅಲ್ಲೇ ಇಟ್ಟು ಸಿದ್ಧನಾಗಲು ಹೋಗುತ್ತಾನೆ. ಕೆಲವು ಸಮಯದ ನಂತರ ವಿಕ್ರಮ್ ಸ್ಟಡಿ ಟೇಬಲ್ ಡ್ರಾಯರ್ನ ಓಪನ್ ಮಾಡುವಾಗ ತಂದೆ ಹೇಳಿದ ಮಾತು ನೆನಪು ಆಗುತ್ತೆ. ನೀನು ಆ ಲೈಬ್ರರಿಗೆ ಪ್ರವೇಶ ಮಾಡಬೇಕು ಅಂದರೆ ಈ ಗುರುತಿನ ಚೀಟಿ ನಿನಗೆ ಅನಿವಾರ್ಯ. ವಿಕ್ರಮ್ ಆ ಗುರುತಿನ ಚೀಟಿನ ದಿಟ್ಟಿಸಿ ನೋಡಿ ತೆಗೆದುಕೊಳ್ಳುತ್ತಾನೆ. ನಂತರ ಬೈಕ್ ಸ್ಟಾರ್ಟ್ ಮಾಡಿ ಗ್ರಂಥಾಲಯದ ಕಡೆ ಹೋಗುವಾಗ ದಾರಿ ಮಧ್ಯದಲ್ಲಿ ದೇವರ ದರ್ಶನ ಮಾಡಲು ಹೋಗುತ್ತಾನೆ. ನನ್ನ ತಂದೆಯವರ ಕೆಲಸ ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತಾನೆ. ಮನೆಯಿಂದ ಹೊರಟ ವಿಕ್ರಮ್ ಮೈಸೂರು ಆಂಗ್ಲೋ ಓರಿಯೆಂಟಲ್ ಲೈಬ್ರರಿ ಮುಂದೆ ಬಂದು ನಿಲ್ಲುತ್ತಾನೆ. ಆಗ ವಿಕ್ರಮ್ಗೆ ತನ್ನ ಬಾಲ್ಯದ ದಿನಗಳಲ್ಲಿ ತಂದೆ ಹೇಳಿದ ಮಾತುಗಳು ನೆನಪು ಆಗ್ತಾ ಇರುತ್ತೆ. ಪ್ರತಿಯೊಂದು ಪುಸ್ತಕ ಒಂದೊಂದು ಕತೆ ಹೇಳುತ್ತೆ. ಸಿನಿಮಾಗಳಿಗೆ ಹೋಗುವಷ್ಟು ಸಲೀಸಾಗಿ ಗ್ರಂಥಾಲಯಕ್ಕೆ ಯಾರೂ ಭೇಟಿ ಕೊಡಲ್ಲ, ಆದರೆ ಸಮಯಕ್ಕೆ ಬೆಲೆ ಸಿಗೋದೆ ಇಂಥ ಜಾಗದಲ್ಲಿ ಮಾತ್ರ. ಅದೇ ರೀತಿ ಪುಸ್ತಕಗಳಿಗಿಂತ ದೊಡ್ಡ ಗೆಳೆಯ ಯಾರೂ ಸಿಗೋಕೆ ಸಾಧ್ಯ ಇಲ್ಲ. ವಿಕ್ರಮ್, ನಿಜ, ನೀವು ಹೇಳಿದ ಒಂದೊಂದು ಮಾತು ಸತ್ಯ. ನಮ್ಮ ಜನರೇಷನ್ನ ವಾಸ್ತವ ನಂಗೆ ಇವಾಗ ಸಂಪೂರ್ಣವಾಗಿ ಅರ್ಥ ಆಯ್ತು. ಅರ್ಥವಿಲ್ಲದ ಕೆಲಸಗಳಿಗೆ ಲೆಕ್ಕ ಇಲ್ಲದೆ ಇರೋ ಅಷ್ಟು ಸಮಯನ ಖರ್ಚು ಮಾಡ್ತಾ ಇದ್ದೀವಿ. ಪುಸ್ತಕ ಹಾಗೂ ಯುವಕರ ಬಗ್ಗೆ ರವಿ ಬೆಳಗೆರೆ ಅವರು ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು ಗ್ರಂಥಾಲಯದ ಒಳಗೆ ನಮಸ್ಕರಿಸಿ ನಡೆಯುತ್ತಾನೆ. ವಿಕ್ರಮ್ ನೇರವಾಗಿ ಗ್ರಂಥಾಲಯದ ಮೇಲ್ವಿಚಾರಕರ ಬಳಿ ಬಂದು ವಿಶೇಷ ಗುರುತಿನ ಚೀಟಿ ತೋರಿಸಿ ಹೀಗೆ ಕೇಳುತ್ತಾನೆ, ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಪುಸ್ತಕಗಳ ವಿಭಾಗ ಯಾವ ಕಡೆ ಬರುತ್ತೆ ಸರ್? ಮೇಲ್ವಿಚಾರಕ, ನಿಮಗೆ ಸತ್ಯಾಶ್ರಯ ಅವರು ಹೇಗೆ ಪರಿಚಯ ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ. ವಿಕ್ರಮ್ ಹೇಳುತ್ತಾನೆ, ನಾನು ಸತ್ಯಾಶ್ರಯ ಅವರ ಜ್ಯೇಷ್ಠ ಪುತ್ರ. ಮೇಲ್ವಿಚಾರಕ ಸಂತೋಷದಿಂದ ಹೇಳುತ್ತಾನೆ, ನಿಮ್ಮ ತಂದೆಯವರನ್ನ ಒಮ್ಮೆ ಆದರೂ ಭೇಟಿ ಮಾಡಬೇಕು ಅಂದುಕೊಂಡಿದ್ದೆ, ಆದರೆ ಇವತ್ತು ನಿಮ್ಮನ್ನ ನೋಡಿದ್ದು ಸಮಾಧಾನ ಆಯಿತು. ವಿಕ್ರಮ್, ಧನ್ಯವಾದಗಳು ಸರ್. ಮೇಲ್ವಿಚಾರಕ, ನನ್ನ ಜೊತೆ ಬನ್ನಿ ಸರ್ ಅಂತ ಜೊತೆಲಿ ಕರೆದುಕೊಂಡು ಹೋಗುತ್ತಾನೆ. ಇದೇ ಸರ್ ಆರ್ಚಿಯಾಲಜಿಕಲ್ ಸೆಕ್ಷನ್. ವಿಕ್ರಮ್, ತುಂಬಾ ಸಹಾಯ ಆಯಿತು ಸರ್. ಮತ್ತೊಮ್ಮೆ ಧನ್ಯವಾದಗಳು. ವಿಕ್ರಮ್ ತನ್ನ ತಂದೆ ಹೇಳಿದ್ದ ಪುಸ್ತಕ ಹುಡುಕುವ ಪ್ರಯತ್ನ ಮಾಡುತ್ತಾನೆ. ಕೆಲವು ಸಮಯದ ನಂತರ ಒಂದು ಪುಸ್ತಕವನ್ನು ಗಮನಿಸಿ ತೆರೆದು ಓದಿದ ನಂತರ ಈ ಪುಸ್ತಕದ ಬಗ್ಗೆ ತಂದೆಯವರ ಬಳಿ ವಿಚಾರಿಸಬೇಕು ಅಂತ ಕಾಲ್ ಮಾಡುತ್ತಾನೆ. ಮತ್ತೆ ನಾಟ್ ರೀಚೇಬಲ್ ಅಂತ ಬರುತ್ತೆ.